ಅದು ಬರ್ಬೋದು. ಈ ಡಾಲರ್ ವಿಚಾರದಲ್ಲಿ, ಇಂಪೋರ್ಟ್ಸ್ ವಿಚಾರದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ನಾವು ದೇಶೀಯವಾಗಿ ಕಳೆದ 20 ವರ್ಷದಿಂದ ಮಾಡಿರೋ ತಪ್ಪು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್ನ ನೆಗ್ಲೆಕ್ಟ್ ಮಾಡಿದ್ದೀವಿ. ದೊಡ್ಡ ಇಂಡಸ್ಟ್ರಿಗೆ ಅಲ್ಲಿ ಅಮೆರಿಕಾಯಿಂದ ಒಬ್ಬ ಕೈ ಹಿಡ್ಕೊಂಡಿದ್ದಾನೆ. ಈಗ ಅವನು ಕೈ ಶೇಕ್ ಆಯಿತು ಅಂದರೆ ನಮ್ಮ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಸೊ ಈ ರೀತಿ ತೊಂದರೆ ಇರಬೇಕಾದ್ರೆ ಸಿದ್ದರಾಮಯ್ಯನವರ 16ನೇ ಹದಿಹರಿಯದ ಬಡ್ಜೆಟ್ ಇದು. ಸ್ವೀಟ್ 16 ಬಡ್ಜೆಟ್ಟು ಸ್ವಲ್ಪ ಅಂದರೆ ಅಂಥ ಫೈನಾನ್ಸ್ ಮ್ಯಾಟ್ರಲ್ಲಿ ಈಜುಗಾರಿಕೆ ಪಟುವಿಗೆ ಈ ಸಲ ಸ್ವಲ್ಪ ತಂತ್ರಗಾರಿಕೆಯಿಂದ ಬಡ್ಜೆಟ್ ಮಾಡಬೇಕು. ಬಹುಶಃ ಯಾವುದೋ ಫ್ಲೋ ಸುಳಿಲಿ ಸಿಗ್ತಾರೆ. ಏಪ್ರಿಲಿಂದ ಕಷ್ಟ ಇದೆ. ಮುರಳೀಧರ್ ಅವರು, ಕಳೆದ 1 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಬಹುತೇಕ ಅಂದರೆ ಕಳೆದ 1 ವರ್ಷದಿಂದ ಬಹುತೇಕ ಯಾವ್ಯಾವ ರಾಜ್ಯಗಳು ಚುನಾವಣೆಗಳಿಗೆ ಹೋಗ್ತಿವೆ, ಆ ರಾಜ್ಯಗಳ ಫೈನಾನ್ಸ್ಗಳನ್ನು ನೋಡಿದಾಗ ಬರ್ತಕ್ಕಂಥ ಸರ್ಕಾರಗಳು ಅತಿ ಹೆಚ್ಚು ಘೋಷಣೆಗಳನ್ನು ಮಾಡಿ ಬರ್ತವೆ. ಆ ರಾಜ್ಯದ ಸರ್ಕಾರಗಳ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ನೀವು ಹಿಮಾಚಲದಿಂದಲೇ ಶುರು ಮಾಡಿ, ದಿಲ್ಲಿಯ ಹಿಮಾಚಲ್ ಭವನವನ್ನು ಆಕ್ಷನ್ಗೆ ಇಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ನಾನು ಹಿಮಾಚಲದ ರಿಸೋರ್ಸಸ್ಗೂ ಕರ್ನಾಟಕದ ರಿಸೋರ್ಸಸ್ಗೂ ಕಂಪೇರ್ ಮಾಡ್ತಾ ಇಲ್ಲ. ಆದರೆ ಬರಲಿರುವ ದಿನಗಳಲ್ಲಿ ಈ ಒಂದು ಆತಂಕ, ಈ ಒಂದು ಎಚ್ಚರಿಕೆ ಕೂಡ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ನೀವು ಬೇಕಾಬಿಟ್ಟಿ ಘೋಷಣೆಗಳನ್ನು ಮಾಡ್ತಾ ಚುನಾವಣೆಗಳನ್ನು ಗೆಲ್ಲಬಹುದು, ರಾಜಕಾರಣವನ್ನು ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಗೇನಂತಾರೆ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಸಸ್ ಕಷ್ಟ ಆಗ್ತಾ ಹೋಗ್ತಾ ಇದೆ ಅನ್ನೋದು. ಹೌದು, ಅಲ್ಲ, ನೀವು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇತ್ತು. ಹಿಮಾಚಲ್ ಫೈನಾನ್ಸಸ್ಗೂ ಕರ್ನಾಟಕ ಫೈನಾನ್ಸಸ್ಗೂ ಅಲ್ಲ, ಅಲ್ಲಿ ನಿಮ್ಗೆ ಹಾರ್ಟಿಕಲ್ಚರ್ ಮತ್ತು ಟೂರಿಸಂ ಬಿಟ್ಟರೆ ಅವ್ರ ಹತ್ರ ಬೇರೆ ಏನಿಲ್ಲ. ಟೂರಿಸಮ್ಮು, ಹಾರ್ಟಿಕಲ್ಚರು, ಎಫೆಕ್ಟೆಡ್ ಟೂರಿಸಮ್ಮು. ವಾಟ್ ಈಸ್ ಸೇವಿಯರ್ ಫಾರ್ ಕರ್ನಾಟಕ ಇಸ್ ಸರ್ವಿಸ್ ಇಂಡಸ್ಟ್ರಿ. ಸರ್, ಸೇವಿಯರ್ ಫಾರ್ ಕರ್ನಾಟಕ ಇಸ್ ಸರ್ವಿಸ್ ಇಂಡಸ್ಟ್ರಿ ಆ್ಯಂಡ್ very huge buying capacity in Bangalore, A-town areas. Urban centers, yeah. A-town areas. Very huge buying capacity. GST is flowing by minute and by seconds. ಈ ಡಾಲರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಬೆಲೆ ಜಾಸ್ತಿ ಆಗದೇ ಇರೋದೇ ಒಂದು ಸೋಜಿಗ. ಆದರೂ ಪೆಟ್ರೋಲಿಂದ ಕರ್ನಾಟಕಕ್ಕೆ ತೆರಿಗೆ ಹೆಚ್ಚು ಹರಿದು ಬರ್ತಾ ಇದೆ. ಡಾಲರಿಂದ ಯಾಕೆ ಇವರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾ ಇಲ್ಲ ಅಂದರೆ ರಷ್ಯಾಯಿಂದ ನಮಗೆ ಅನ್ವಾಂಟೆಡ್, ಅನ್ಇಂಟೆನ್ಷನಲ್ ಡಿಸ್ಕೌಂಟೆಡ್ ಸ್ಕೀಮಲ್ಲಿ ಸಿಗ್ತಾ ಇದೆ. ಅದು ಒಬ್ಬ ಕ್ರಿಟಿಕಲ್ ಪೊಸಿಷನ್ನಲ್ಲಿರೋನಿಗೆ ಬಿಟ್ಟು ಮೆಡಿಸಿನ್ 10 ದಿನ ಕೊಟ್ಟು ಆಮೇಲೆ ದುಡ್ಡು ಕೊಡು ಅಂದಂಗೆ ಆಗಬಾರ್ದು. ಒಂದು. ಆಮೇಲೆ ವಿ ಇಂಪೋರ್ಟ್ ಅ ಲಾಟ್, ಬಟ್ ನಮ್ಮಲ್ಲಿ ಮೇಜರ್ ಸೆಕ್ಟಾರ್ ದಟ್ ಫೇಲ್ಡ್ ಅಂದರೆ ಗೌರ್ಮೆಂಟ್ ಪಾಲಿಸಿ ಮೇಕರ್ಸು. ನಾನು ವೈಯಕ್ತಿಕವಾಗಿ ಎಕಾನಮಿಗೂ ಸರ್ಕಾರಕ್ಕೂ ಆ್ಯಕ್ಷನರಿ ಸಂಬಂಧ ಇಲ್ಲ, ಪಾಲಿಸಿ ಡಿಸಿಷನ್ಸಲ್ಲಿ ಇರುತ್ತೆ. ಸೊ ಏನೇ ಮಾಡಿದ್ರೂ ಬೆಂಗಳೂರಲ್ಲಿ ವ್ಯಾಪಾರ ಆಗ್ತಾಯಿದೆ. ಕೊರೋನಾಲಿ ವ್ಯಾಪಾರ ವ್ಯತ್ಯಯ ಆಯಿತು ಅಂದರೆ ವ್ಯಾಪಾರ ವ್ಯತ್ಯಯ ಆಗಿಲ್ಲ. ಒಂದು ಸೆಕ್ಟಾರ್ಗೆ ವ್ಯತ್ಯಯ ಆಯಿತು, ಇನ್ನೊಂದು ಸೆಕ್ಟಾರ್ಗೆ ಡಬಲ್ ಆಯಿತು. ಸೊ ಹೀಗಿರಬೇಕಾದ್ರೆ ಹಣದ ಹರಿವು ಇದೆ, ಕರ್ನಾಟಕಕ್ಕೆ ಹರಿವು ಇದೆ. ಇಲ್ಲಿ ಕೊರತೆ ನೋಡ್ತಾ ಇರೋದು ನಾವು ನೋಡಿದ್ರು ಅಂದರೆ ಬಹಳ ಸೋಜಿಗದ ಸಂಗತಿ ಭಾವನಾ ಅವರೇ. ಸರ್, ನಾವೇ ಹೇಳ್ತಾ ಇದ್ದೀವಿ ಸರ್, ನಾವು ಅಲ್ಲಿ 40 ಇತ್ತು, ಈಗ 50 ಆಗೋಗಿದೆ ಅಂತ. ಹಾಂ, ಅದೇ ಒಂದು ಖರ್ಚಿನ ಮೆಥಡ್ ಅಲ್ವಾ? ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಎಕ್ಸ್ಪೆಂಡಿಚರ್ ವಾಟ್ ವಿ ಆರ್ ಫಂಡಿಂಗ್ ಟು ದಿ ಗೌರ್ಮೆಂಟ್. ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಈಗ ನಾನು ಅನೌನ್ಸ್ ಮಾಡಿಬಿಡ್ತೀನಿ ಬೆಂಗಳೂರಿಗೆ 2 ಸಿಟಿ ಕೊಡ್ತೀನಿ ಅಂತ, ಜನ 365 ದಿನಾನೂ ನಮಗೊಂದು ಸಿಟಿ ಬರುತ್ತೆ ಅಂತ ಇದ್ದಾರೆ. ಕೆಂಪೇಗೌಡ ಲೇಔಟಿಂದ, ವಿಶ್ವೇಶ್ವರಯ್ಯ ಲೇಔಟಿಂದ ಎಲ್ಲ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಆ್ಯಕ್ಚುಲಾಗಿ ಹರಿವಾಗೋದು ಹಣ ಸಾಲ, ಸ್ಯಾಲರಿ. 1.18 ಇಂಟ್ರೆಸ್ಟ್ ಬಿಟ್ಟರೆ 1,18,00,000 ಕೋಟಿ ರೂಪಾಯಿ. ಮಾರ್ಟಾಲಿಟಿ ರೇಷಿಯೋ ಜಾಸ್ತಿ ಆಗ್ತಾ ಇದೆ. ಸುಮ್ಮನೆ ಸಂಬಳ ಜಾಸ್ತಿ ಮಾಡಬೇಕು ಅನಿವಾರ್ಯ. ಸೆಂಟ್ರಲ್ ಗೌರ್ಮೆಂಟ್ಗಿಂತ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪರಿಸ್ಥಿತಿ ದಯನೀಯವಾಗಿದೆ. ಸೇಮ್ ಪೋಸ್ಟ್ ಇರೋ ಅಸಿಸ್ಟೆಂಟ್ ಕಮಿಷನರ್ಗೆ ಅಲ್ಲಿ 2 ಲಕ್ಷ ಬಂದರೆ ಇಲ್ಲಿ 1.25 ಲಕ್ಷ ಬರುತ್ತೆ. ಅವ್ರ ಮಗ ದೊಡ್ಡ ಕಾಲೇಜಲ್ಲಿ ಓದ್ಬೋದು, ನಮ್ಮ ಮಕ್ಕಳು ಓದಬಾರ್ದು ಅಂದಾಗ ಬೇರೆ ಅನಿವಾರ್ಯದ ಹಣದ ಅವಶ್ಯಕತೆ ಪ್ರಶ್ನೆ ಬರುತ್ತೆ. ಇಲ್ಲಿ ಸಂಬಳ ಜಾಸ್ತಿ ಮಾಡಿದ್ರೆ ಪೆನ್ಷನ್ ಜಾಸ್ತಿ ಆಗುತ್ತೆ. ಪೆನ್ಷನ್ ಜಾಸ್ತಿ ಆದರೆ ನಾನ್ ಪ್ರೊಡಕ್ಟಿವ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ದಾರಿ 100 ರೂಪಾಯಿ ಶೇಕಡಾವಾರು ಅಂದರೆ ಇಟ್ ಈಸ್ ಎ 100. 102 ರೂಪಾಯಿ ಬಜೆಟ್ ಕೊಟ್ಟರೆ ಕೋತಾ ಬಜೆಟು, 98 ರೂಪಾಯಿ ಕೊಟ್ಟರೆ ಸರ್ಪ್ಲಸ್ ಬಜೆಟು. 1.5 ಲಕ್ಷ ಸಾಲ ಇದೆ, 1.5 ಲಕ್ಷ ಕೋಟಿ. 1.5 ಲಕ್ಷ ಕೋಟಿಗೆ ಕಡಿಮೆ ಆ್ಯಾವ್ರೇಜ್ 4% ಬಡ್ಡಿ ಅಂದ್ರೂ ಬರೀ ಇಂಟ್ರೆಸ್ಟ್ ಸೇವ್ ಮಾಡೋಕ್ಕೆ ದುಡ್ಡು ಬೇಕು ನಮಗೆ. ಸೊ ಇಟ್ಸ್ ಎನ್ ಎಕ್ಸಸೈಸ್. ಬಟ್ ಮುರಳೀಧರ್ ಅವರೇ, ಕಳೆದ
ನಾವು ಅಂದರೆ ಲೋಕಸಭಾ ಚುನಾವಣೆ ಆದಮೇಲೆ ನೋಡ್ತಾ ಇದ್ದೀವಿ. ನೋಡಿ, ಈಗ ರಾಜ್ಯ ಸರ್ಕಾರಗಳ ಬಳಿ ಒಂದು GST ಬರುತ್ತೆ, ಒಂದು ಎಕ್ಸೈಸು, ಒಂದು ಪೆಟ್ರೋಲ್ ಆ್ಯಂಡ್ ಎಕ್ಸೈಸ್ ಬಿಟ್ಟರೆ ಅವ್ರದ್ದೇ ಆಗಿರ್ತಕ್ಕಂಥ ರಿಸೋರ್ಸಸ್ಗಳಿಲ್ಲ. ಮ್ಯಾನೇಜ್ ಮಾಡಬಹುದು ಕರ್ನಾಟಕದಂಥ ದೊಡ್ಡ ರಾಜ್ಯ, ಗ್ಯಾರಂಟಿಗಳು ಅಂತಕ್ಕಂಥದ್ರ ಬಗ್ಗೆ ನಾನು ನೀವು ಕೂಡ ಚರ್ಚೆ ಮಾಡಿದ್ವಿ. ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟಿಕ್ಯಾಲಿಟಿ, ರಾಜ್ಯ ಸರ್ಕಾರಕ್ಕೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಹಣ ಬರಲ್ಲ, ಗೃಹಲಕ್ಷ್ಮಿದು ಬರಲ್ಲ. ನೀವು ಶಕ್ತಿ ಯೋಜನೆ ತೆಗೆದುಕೊಂಡ್ರೆ ಫ್ರೀಯಾಗಿ ಅಡ್ಡಾಡ್ಲಿಕ್ಕೆ ತೊಂದರೆ ಇಲ್ಲ, ಬಟ್ ಸಾರಿಗೆ ನಿಗಮಗಳ ಪರಿಸ್ಥಿತಿ ಏನಾಗಿದೆ? ಗೃಹಜ್ಯೋತಿ ತೆಗೆದುಕೊಳ್ಳಿ ನೀವು. ಗೃಹಜ್ಯೋತಿ ಏನು ಹೇಳ್ತಾ ಇವೆ ವಿದ್ಯುತ್ ವಿತರಣಾ ಕಂಪ್ನಿಗಳು? ನಮಗೆ ಅವಕಾಶ ಕೊಡಿ, ನಾವು ಜನರಿಂದ ಗ್ರಾಹಕರಿಂದಲೇ ತೆಗೆದುಕೊಳ್ತೀವಿ, ನೀವು ದುಡ್ಡು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.